ಹರದಿ ಹರದಿ ಕಂಡ ವಿಶಾಲವಾದಂತ ವಿಶ್ವದಲ್ಲಿ ಈ ಶತ್ರುವನ್ನು ಇರಿಸಿದಂತ ಮಹಾಮಹಿಮ ಘನಮಹಿಮನವಾಗಿ ನೆಲೆ ನಿಂತಿರುವಂತ ಪರಮ ಪಾವನವಾಗಿರುತ್ತ ಕೈಲಾಸ ಶಿಖರ ಇದೆ. ಪವಿತ್ರವಾಗಿರುತ್ತ ಈ ಕೈಲಾಸದಲ್ಲಿ ಪರಮೇಶ್ವರರು ತನ್ನ ಪ್ರಮತಾದಿ ಗಣಗಳನ್ನು ಒಡನೆ ನೆಲೆ ನಿಂತವರಿದ್ದಾರೆ. ಅವರ ಜೊತೆಯಲ್ಲಿ ಅವರ ಸಹಧರ್ಮಿಣಿಯಾಗಿದ್ದ ನಾನು ಕೂಡ ಅವರ ಜೊತೆಯಲ್ಲೇ ಇದ್ದವು. ಪ್ರತಿನಿತ್ಯ ಶಿವನ ಸೇವೆಯಲ್ಲಿ ತನ್ನನ್ನು ನಾನು ತೊಡಗಿಸಿಕೊಂಡವಳು. ಹಾಗೆಯೇ ಎಂದಿನಂದದು ಇಂದು ಪರಮೇಶ್ವರನ ಸೇವೆಯಲ್ಲಿ ತೊಡಗಿಸಿಕೊಂಡ ನಾನು ಸೇವೆಗಳೆಲ್ಲವೂ ಪೂರೈಸಿದ ಆ ಬಳಿಕ ನನಗೆ ಅತಿ ಮನದಳೇನೋ ಬೇಸರ, ಹೊಸತೊಂದನ್ನು ಕಾಣಬೇಕು ಎನ್ನುವ ಹಾಗೆ ಆಸೆ. ಆ ಕಾರಣಕ್ಕಾಗಿ ಶಿಖರಾಗ್ರ ಭಾಗಕ್ಕೆ ಬಂದು ನಿಂತು ಗಿರಿಯ ಕೆಳಗಡೆ ದೃಷ್ಟಿ ಹಾಯಿಸಿದಾಗ ಏನದು ಆಶ್ಚರ್ಯ ಆಗುತ್ತಲೇ ಇದೆ. ಗಿರಿಯ ಸುತ್ತಮುತ್ತಲು ಕ್ರಮಿಸಿ ಹೋಗಿರುವಂತ ಮಾರ್ಗವನ್ನು ಕಂಡಾಗ ಆಶ್ಚರ್ಯ. ಇರುವೆಗಳ ಸಾಲಿನೋಪಾದಿಯಲ್ಲಿ ಸಾಗುತ್ತಲಿದ್ದಾರೆ. ಹಾಗಾದ್ರೆ ಅವರು ಯಾರು ಎನ್ನುವ ಹಾಗೆ ಸೂಕ್ಷ್ಮವಾಗಿ ಅವಲೋಕಿಸಿದ್ರಿ ಅವರೆಲ್ಲವರು ಬ್ರಾಹ್ಮಣರೆಲ್ಲವರು ತಂಡೋಪತಂಡವಾಗಿ ಸರತಿಯ ಸಾಲಿನೋಪಾದಿಯಲ್ಲಿ ಸಾಗುತ್ತಲಿದ್ದಾರಂತಾದ್ರೆ ಏನೋ ಒಂದು ಕಾರಣಗಳೇ ಇರಲಿ. ಹಾಗಾದ್ರೆ ಅವರು ಯಾರು, ಎಲ್ಲಿಂದ ಎಲ್ಲಿಗೆ ಹೋಗುವವರು, ಯಾಕಾಗಿ ಹೋಗುತ್ತಲಿರಬಹುದು ಎನ್ನುವ ಹಾಗೆ ನನ್ನನ್ನು ನಾನು ತರ್ಕಿಸಿದ್ರೆ ಉತ್ತರ ದಿಕ್ಕೈತೆ. ಪ್ರಶ್ನೆಯಾಗಿ ಉಳಿತು. ಪ್ರಶ್ನೆಗೆ ಉತ್ತರ ಬೇಕು, ಅವರನ್ನೇ ಕಂಡು ಮಾತಾಡಬೇಕಲ್ಲ. ಗಿರಿ ಹೇಳಿದು ಅವರನ್ನು ಸಾಕ್ತಿದೆ. ಅವಸರದಲ್ಲಿ ಇದ್ದವರು ಅಂತ ತಿಳಿದುಕೊಂಡು ಹೌದಮ್ಮ, ಮಾರ್ಗವನ್ನು ಕ್ರಮಿಸುವ ಧಾವಂತದಲ್ಲಿರುವಂತ ನಿಮ್ಮ ಎದುರಿಗೆ ಬಂದು ತಡೆಯದೆ ನನ್ನ ಕಂಡು ನಾನೀಗ ತಾಗಿ ಬಿಡ್ತಿದ್ದೆ. ಹೌದಾ? ಖಂಡಿತವಾಗಿ ನಾನು ತಲೆ ಅಡಿ ಹಾಕಿ ಹೊರಟ ಅಂದ್ರೆ ಮತ್ತೆ ನೋಡು ಪ್ರಶ್ನೆ ಇಲ್ಲ. ಮುಂದೆ ಏನುಂಟು ಎನ್ನುವ ಗೊಡವೆ ನಿಮಗೆ ಇರುವುದಿಲ್ಲ. ಇಲ್ಲಪ್ಪ, ನಾವು ಹೋಗುದಂದ್ರು ಹೋಗುದಯ್ಯ. ಎದುರಿಗೆ ಬಂದು ತಡೆದ ಕಾರಣ ನನ್ನ ಮೇಲೆ ಬೇಸರಗೊಳಿಸಿಕೊಳ್ಬಾರ್ದು ತಾವು. ನಾವು ಹಾಗಲ್ಲ, ಬ್ರಾಹ್ಮಣರ ಪಕ್ಕನ ಸಿಟ್ಟು ಬರುವುದೇ ಇಲ್ಲ ನಮಗೆ. ಸಿಟ್ಟು ಬಂತು ಅಂತಾದ್ರೆ ಮತ್ತೆ ಕ್ಷಮಿಸುವುದೇ ಇಲ್ಲ. ತಿಳಿದವಳು ಸ್ವಾಮಿ. ಬ್ರಾಹ್ಮಣರೇ ಸಾಮಾನ್ಯದವರು ತಾವಲ್ಲ. ಮಿಕ್ಕುಳಿದ ಜನರಿಗೆ ಒಂದು ಕರ್ಮವಾದ್ವಿ, ಬ್ರಾಹ್ಮಣರಿಗೆ ಹಾಗೆಲ್ಲ ಷಟ್ಕರ್ಮಗಳು. 6 ಕರ್ಮಗಳಿಗೆ ಆಧೀನದಲ್ಲಿ ಇರುತ್ತಾರೆ. ಹೌದಮ್ಮ. ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಹಾಗೆ ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ದೇವರು, ಮಾತನಾಡುವ ದೇವರು ಅಂತ ಹೇಳಿದ್ರೆ ಅದು ಬ್ರಾಹ್ಮಣೋತ್ತಮ. ತಿಳಿದವರು ಹೇಳ್ತಾರೆ. ಹೌದಲ್ಲ? ಹೌದು. ಈ ಪ್ರಪಂಚ ದೈವಾಧೀನ, ದೈವ ಮಂತ್ರಾಧೀನ, ಮಂತ್ರ ಬ್ರಾಹ್ಮಣರಾಧೀನ, ಬ್ರಾಹ್ಮಣೋ ಮಮ ದೇವತ ಅಂತ ಆಡಿದ್ರು. ಬ್ರಾಹ್ಮಣರೇ, ನಿಮ್ಮನ್ನ ಕಂಡು ತಡೆದು ನಿಲ್ಸೇ ಮಾತಾಡ್ತಾ ಇದ್ದೇನೆ. ಮಾತಾಡಿ ಅಮ್ಮ. ಯಾಕಂದ್ರೆ ನಮ್ಮ ಜಾತಿಯಲ್ಲಿ ಹುಟ್ಟಿದವರಿಗೆ ಕೆಲವರಿಗೆ ಇದೆಲ್ಲ ಗೊತ್ತೇ ಇಲ್ಲ. ಆದ್ರೆ ನೀನು ಬ್ರಾಹ್ಮಣರ ಬಗ್ಗೆ ಎಷ್ಟೆಲ್ಲ ತಿಳಿದುಕೊಂಡಿದ್ಯಮ್ಮ. ಇದು ತಿಳಿದುಕೊಂಡಿದ್ದಲ್ಲ, ಯಾರ್ಯಾರೋ ನಿಮ್ಮಂತವರು ಹೇಳಿದ್ದನ್ನ ಅಲ್ಪ ಸ್ವಲ್ಪ ಕೇಳಿ ಮಸ್ತಕದಲ್ಲಿ ಉಳಿಸಿಕೊಂಡದ್ದು. ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ದಿ, ಮುಂದೆ ಎಷ್ಟೆಲ್ಲ ತಿಳ್ಕೊಳ್ತೀವೋ ಯಾರು ಗೊತ್ತು ಸ್ವಾಮಿ. ಅಪರೂಪದವರು ತಾವು. ನಿಮ್ಮನ್ನ ನಿಂತ ಮಾತಾಡಿಸ್ತಾ ಇದ್ದಾನಲ್ಲ, ಎಲ್ಲ ಕುಳಿಸೋಣ.
ನನಗೂ ಸ್ವಲ್ಪ ಆಯಾಸ ಆಗಿದೆ. ಎಷ್ಟು ದೂರದಿಂದ ಬಂದವರು ಏನೋ ದಣಿ ಆರಿಸ್ಕೊಳ್ಬೇಕು ಅಂತ ಉಂಟು. ಅಯ್ಯೋ, ಏನು ಮಾಡ್ಬೇಕು ಇಂತ ತಿಳಿಯಬಾರದು. ಈಗ ಬನ್ನಿ, ಎಲ್ಲಿ ಜಾಗಸ್ಥಾನ ಉಂಟು? ಕುತ್ಕೊಂಡೆ ಹೋಗುವ ನೀನಲ್ಲ ನಾನು. ಶಬ್ದ ನೋಡಿದ್ರೆ ಅದು ಇಲ್ಲ ಮಾರ್ರೆ. ಏನಾಯ್ತು ನಿಮ್ಗೆ? ನನಗೆ ತಲೆ ಬಿಸಿ ಆಯ್ತು. ಕುಳಿತಲಿಂದ ಪಕ್ಕನೆ ಮುಂದೆ ಎದ್ದು ಓಡಿ ಬಂದ್ರಲ್ಲ, ಸ್ಥಳದ ವಿಶೇಷ ಮಹತ್ವಕವ ಅಥವಾ ನನಗೆ ಹೆಚ್ಚು ಕಡಿಮೆ ಆಯ್ತು ನೋಡ್ದೆ ನಾವು. ಯಾಕೆ ಏನು? ಸಣ್ಣಗಾಯ್ತು. ಎಂತ ಹೆಚ್ಚು ಕಡಿಮೆ ಆಯ್ತೇಳ ಸ್ವಾಮಿ, ನಿಮಗೆ ಹೆಚ್ಚು ಕಡಿಮೆ ಆದದ್ದಲ್ಲ, ಒಲ್ಲೇನಾದ್ರೂ ಹೆಚ್ಚು ಕಡಿಮೆ. ಅಲ್ಲೂ ಹೆಚ್ಚು ಕಡಿಮೆ ಆಗಲಿಲ್ಲ. ನೀವು ತಿಳಿದದ್ದು ಹೆಚ್ಚು ಕಡಿಮೆ ಆಯ್ತು. ಏನಾಯ್ತಾ? ಇದು ಯಾವ ಪ್ರದೇಶ ಹೇಳಿ? ಏನು? ಹಿಮಚ್ಛಾದಿತ ಪ್ರದೇಶ. ಹೌದಾ? ನೀವು ಕುಳಿತುಕೊಂಡ ಸ್ಥಳ ಅದು ಹಿಮ ಬಂಡೆ. ಓ, ಹಿಮದ ಬಂಡೆಯ? ನಾ ಕಲ್ಲು ಬಂಡೆ ಅಂತ ಮಾಡ್ಕೊಂಡಿದ್ದೆ. ಇಲ್ಲಿ ಅದೆಲ್ಲಿರ್ತದೆ ಸರ್? ಹೌದಲ್ಲ? ಹಿಮ ಬಂಡೆಯ ಮೇಲೆ ಕುಳಿತ ಪರಿಣಾಮ ಅಂತ ಅನುಭವ ನಿಮಗಾಯ್ತು. ಓ, ಹಾಗಾಗಿ ತಣ್ಣಗಾದದ್ದು. ಅದೇ ಸರ್. ನಾವು ಬಿಸಿ ಎಷ್ಟಾದ್ರೂ ಸಹಿಸ್ಕೊಳ್ತೇವೆ, ತಣ್ಣಗಂದ್ರೆ ಆಗುದಿಲ್ಲ ನೋಡು. ಅದು ಯಾಕೆ ಆಗುದಿಲ್ಲ ಸ್ವಾಮಿ? ಅದು ಆಗ್ತದೆ, ಇದು ಯಾಕೆ ಆಗುದಿಲ್ಲ? ನಾವೊಂದು ಬ್ರಾಹ್ಮಣರಲ್ವಾ, ಹಾ. ನಾವು ಯಾವಾಗಲೂ ಹೋಮ ಮಾಡ್ಲಿಕ್ಕೆ ಬೆಂಕಿ ಹತ್ರನೇ ಕೂತ್ಕೊಳ್ಳುದಲ್ವಾ, ಆದ್ರಿಂದ ಬಿಸಿ ಎಷ್ಟಾದ್ರೂ ಆಗ್ತದೆ, ತಣ್ಣಗಂದ್ರೆ ಆಗುದಿಲ್ಲ ನಮ್ಗೆ. ಆಗುದಿಲ್ಲ ಅಂತ ಆದ್ರೆ ಪರ್ಯಾಯ ಏನಾದ್ರೂ ವ್ಯವಸ್ಥೆ ಮಾಡಿ ಕುಳಿತುಕೊಳ್ತೀರಾ? ನಾವು ಕೂತ್ಕೊಳ್ಳುವುದೇ ಬೇಡ. ಹೌದಾ? ಸದ್ಯಕ್ಕೆ ನಿಂತ್ಕೊಂಡೇ ದಣಿ ಆರಿಸ್ಕೊಳ್ತೇನೆ. ಆರಿಸಿಕೊಳ್ತೀರಿ ಅಂತ? ಹೌದೌದೌದು. ಹೊರಟುನಂತ ನಿಮ್ಮಲ್ಲಿ ಒಂದೆರಡು ಮಾತು ಕೇಳಬಹುದಾ? ನಾಲ್ಕು ಕೇಳೆ. ಯಾವಲ್ಲಿಂದ ಬಂದಿರೈ